ಸೊ ಈಗ ಬರ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ ಫಾರ್ಮುಲಾಸ್ ದಟ್ ಈಸ್ ದ ರೇಷಿಯೋಸ್ ಟರ್ನ್ ಓವರ್ ರೇಷಿಯೋಸ್ that is the debtors turnover ratio. Barri question number 1, calculate DTR debtors turnover ratio and average collection period ACP in days. Opening debtors, opening bills receivable, BR andre bills receivable, closing debtors, closing bills receivable, total sales, cash sales. Okay ಮಾಡೋಣ್ರಿ ಏನು ಮಾಡಬೇಕ್ರಿ debtors turnover ratio DTR ಬರ್ರಿ ಮಾಡೋಣ್ರಿ. Debtors turnover ratio, wait a minute, debtors turnover ratio is equal to credit sales divided by average debtors. Debtors turnover ratio is equal to credit sales divided by average debtors. ಇದು ಫಾರ್ಮುಲಾ ರೀ, ಮೇನ್ ಫಾರ್ಮುಲಾ. ಈಗ ನಮ್ಗೆ ಏನು ಬೇಕು ರೀ, ಮೇನ್ ಕ್ರೆಡಿಟ್ ಸೇಲ್ಸ್ ಬೇಕು ನಮಗೆ. ಕ್ರೆಡಿಟ್ ಸೇಲ್ಸ್ ತಗೋರಿ. ಕ್ರೆಡಿಟ್ ಸೇಲ್ಸ್ is equals to total sales minus cash sales. is equal to total sales 2,20,000 minus cash sales 40,000. ಈಗ ಮಾಡ್ರಿ ಎಷ್ಟು ರೀ, 2,20,000 minus 40, 2,20,000 minus 40,000, you will get 1,80,000. ಇದು ಏನ್ರಿ, ಇದು ಕ್ರೆಡಿಟ್ ಸೇಲ್ಸ್. ನೆಕ್ಸ್ಟ್ ಮುಗಿತಲ್ಲ ಇದು. ನೆಕ್ಸ್ಟ್ ನಮ್ಗೆ ಈಗ ಫಿಲ್ ಮಾಡ್ರಿ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಎಷ್ಟೈತ್ರಿ. ಕ್ರೆಡಿಟ್ ಸೇಲ್ಸ್ 1,80,000 ಡಿವೈಡೆಡ್ ಬೈ ಏನ್ರಿ, ಆವ್ರೇಜ್ ಡೆಟರ್ಸ್ ಬೇಕು ನಮ್ಮ ಕಡೆ ಇಲ್ಲ. ಆವ್ರೇಜ್ ಡೆಟರ್ಸ್ ಅದು ಫೈಂಡ್ ಔಟ್ ಮಾಡೋಣ್ರಿ. ಆವ್ರೇಜ್ ಡೆಟರ್ಸ್ is equal to opening debtors plus opening, actually average debtors is equal to opening debtors plus closing debtors divided by 2 ರೀ. ಬಟ್ ಇಲ್ಲಿ ಬಿಲ್ಸ್ ರಿಸೀವಬಲ್ ಐತ್ರಿ. ಓಪನಿಂಗ್ ಡೆಟರ್ಸ್ ಆಮೇಲೆ ಓಪನಿಂಗ್ ಬಿ ಆರ್, ಕ್ಲೋಸಿಂಗ್ ಡೆಟರ್ಸ್ ಆಮೇಲೆ ಕ್ಲೋಸಿಂಗ್ ಬಿ ಆರ್ ಐತಲ್ರಿ. ಅದಕ್ಕೆ ಅದೂ ಆ್ಯಡ್ ಮಾಡ್ಬೇಕ್ರಿ. ಓಪನಿಂಗ್ ಡೆಟರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್, ಓಕೆ, ಆಮೇಲೆ ಪ್ಲಸ್ ಕ್ಲೋಸಿಂಗ್. ಸಪೋಸ್ ಇದು ಕೊಟ್ಟಿಲ್ಲ, ಓಪನಿಂಗ್ ಬಿಲ್ಸ್ ರಿಸೀವಬಲ್ ಕೊಟ್ಟಿಲ್ಲ, ತಗೋಬೇಡ್ರಿ. ಕ್ಲೋಸಿಂಗ್ ಡೆಟರ್ಸ್ ಪ್ಲಸ್ ಕ್ಲೋಸಿಂಗ್ ಬಿ ಆರ್ ಮೀನ್ಸ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡ್ರಿ. ಓಪನಿಂಗ್ ಡೆಟರ್ಸ್ 1,20,000 ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ 60,000 ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್ 20,000 ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ 40,000 ಡಿವೈಡೆಡ್ ಬೈ 2 ಮಾಡ್ರಿ. ಈಗ 1,20,000 ಪ್ಲಸ್ 60,000 ಎಷ್ಟು ರೀ, 1,80,000 ಕರೆಕ್ಟಾ. ಆಮೇಲೆ ಪ್ಲಸ್ ಏನ್ರಿ ಇಲ್ಲೇ 20,000 ಪ್ಲಸ್ 40,000 60,000 ಡಿವೈಡೆಡ್ ಬೈ 2 ಮಾಡ್ರಿ. ಈಗ 1,80,000 ಪ್ಲಸ್ 60,000 ಯು ವಿಲ್ ಗೆಟ್ 2,40,000. 2,40,000 ಡಿವೈಡ್ ಬೈ 2 ಎಷ್ಟು ರೀ, ಈಗ ಡಿವೈಡೆಡ್ ಬೈ 2 ಅಂದರೆ ಏನು ರೀ, 1,20,000.
1,20,000 ಇದು ಏನ್ರಿ ಅವರೇಜ್ ಡೆಟರ್ಸ್ ಎಷ್ಟು ಬಂತು ರೀ 1,20,000 ಬಂತು ರೀ. ಹಾಂ ಈಗ ಏನು ಮಾಡ್ತೀರಿ ಅವರೇಜ್ ಡೆಟರ್ಸ್ ಪ್ಲೇಸಲ್ಲಿ ಎಷ್ಟು ತೊಗೋಬೇಕು ನೀವು ಈಗ 1,20,000 ತೊಗೋಬೇಕು ಈಗ. ಮಾಡ್ರಿ ಎಷ್ಟು ರೀ 1,80,000 ಡಿವೈಡೆಡ್ ಬೈ 1,20,000 ಎಷ್ಟು ರೀ 1.5 ಹೌದಲ್ಲ 1.5 ಬಂತು ರೀ 1.5 ಬಾಜು ಟೈಮ್ಸ್ ಅಂತ ಬರೀರಿ ಯಾಕಂದ್ರೆ ಟರ್ನ್ ಓವರ್ ಐತ್ರಿ ಟರ್ನ್ ಓವರ್ ಬಂದ್ರೆ ಏನ್ರಿ ಬಾಜು ಟೈಮ್ಸ್ ಬರಿಬೇಕು ಟೈಮ್ಸ್ ಅಂತ ಟರ್ನ್ ಓವರ್ ಬಂದ್ರೆ ಏನು ಮಾಡ್ಬೇಕು ಇಲ್ಲಿ ಬಾಜು ಟೈಮ್ಸ್ ಅಂತ ಬರಿಬೇಕು ಟೈಮ್ಸ್. ಇದು ನಿಮ್ದು ಆನ್ಸರ್ ರೀ ಡಿ ಟಿ ಆರ್ ಡೆಟರ್ಸ್ ಟರ್ನ್ ಓವರ್ ರೇಷೋ ಎಷ್ಟು ಬಂತು ರೀ ಈಗ 1.5 ಟೈಮ್ಸ್ ಬಂತು ರೀ. ಈಗ ಏನು ಮಾಡ್ಬೇಕು ನೀವು ಅವರೇಜ್ ಕಲೆಕ್ಷನ್ ಪೀರಿಯಡ್ ಇನ್ ಡೇಸ್ ಮಾಡ್ಬೇಕು ರೀ ಅವರೇಜ್ ಕಲೆಕ್ಷನ್ ಪೀರಿಯಡ್ ಇನ್ ಡೇಸ್ ಇದು ಇಲ್ಲೇ ಸಾಲ್ವ್ ಮಾಡ್ತೇನೆ ರೀ ಇಲ್ಲೇ average collection period in a days ನೋಡ್ರಿಪ್ಪ ಅಲ್ಲಿ ಡೆಟರ್ಸ್ ಯಾರ್ರಿಪ್ಪ ನಮ್ದು ಕಸ್ಟಮರ್ಸ್ ಅವ್ರ ಕಡೆಯಿಂದ ಅವರಿಗೆ ನಾವು ಸೇಲ್ ಮಾಡ್ತೀರಿ ಅವ್ರ ಕಡೆಯಿಂದ ಏನು ಮಾಡ್ಬೇಕ್ರಿ ಕಲೆಕ್ಷನ್ ಮಾಡ್ಬೇಕು ಅಂದರೆ ಕಲೆಕ್ಷನ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಮಾಡ್ಬೇಕ್ರಿ ಇನ್ ಡೇಸ್. ಫಾರ್ಮುಲಾ ನೋಡ್ರಿ ಫಾರ್ಮುಲಾ ಇಲ್ಲ ನಮ್ಮ ಕಡೆ ನಾವು ಮಾಡ್ಬೇಕು ಏನು ಕೇಳಿರಿ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಇನ್ ಡೇಸ್ ಅದಕ್ಕೆ ನಂಬರ್ ಆಫ್ ಡೇಸ್ ಇನ್ ಅ ಇಯರ್ ನಂಬರ್ ಆಫ್ ಡೇಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಡಿ ಟಿ ಆರ್ ತಿಳಿತ್ರಿ average collection period in days is equal to number of days in a year divided by debtors turnover ratio. Suppose ಇಲ್ಲಿ ಮಂತ್ ಕೊಟ್ಬಿಟ್ಟಾರಿ ಮಂತ್ಸ್ ನಂಬರ್ ಆಫ್ ಮಂತ್ಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಡಿ ಟಿ ಆರ್. ಸಪೋಸ್ ಇಲ್ಲಿ ವೀಕ್ಸ್ ಕೊಟ್ಬಿಟ್ಟಾರಿ ಅವಾಗ ನಂಬರ್ ಆಫ್ ವೀಕ್ಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಡಿ ಟಿ ಆರ್. ಸಪೋಸ್ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಬಿಟ್ಟಾರಿ ಅವಾಗ ನಂಬರ್ ಆಫ್ ಕ್ವಾರ್ಟರ್ಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಡಿ ಟಿ ಆರ್ ಆ ಥರ ಬರೀಬೇಕು ಇಸ್ ಈಕ್ವಲ್ ಟು ಏನ್ರಿ ನಂಬರ್ ಆಫ್ ಡೇಸ್ ಇನ್ ಅ ಇಯರ್ ಅಲ್ಲೇ ಕೊಟ್ಟಿಲ್ಲ ಎಷ್ಟು ತೊಗೋಬೇಕ್ರಿ 360 ತೊಗೋರಿ 365 ತೊಗೋರಿ ನೀವು ಕೊಟ್ಟಿಲ್ಲ ಅಲ್ಲೇ ನಾವು ಅಸ್ಯೂಮ್ ಮಾಡ್ಬೇಕು ಎಷ್ಟು ರೀ 365 1 ಇಯರ್ ಒಳಗೆ ನಾರ್ಮಲ್ ಎಷ್ಟು ಇರ್ತದೆ ರೀ 365 ಅಲ್ಲ 365 ಡೇಸ್ 365 ಡೇಸ್ ಡಿವೈಡ್ ಬೈ ಡಿ ಟಿ ಆರ್ ಎಲ್ಲೈತ್ರಿ ಡಿ ಟಿ ಆರ್ 1.5 ಟೈಮ್ಸ್ ಡಿ ಟಿ ಆರ್ ಡೆಟರ್ಸ್ ಟರ್ನ್ ಓವರ್ ರೇಷೋ 1.5 ತಗೋರಿ ಎಷ್ಟು ರೀ 365 ಡಿವೈಡೆಡ್ ಬೈ 1.5 ಯು ವಿಲ್ ಗೆಟ್ 243.33 243.33 ಆರ್ ಯಾವಾಗಲೂ ಡೇಸ್ ಪಾಯಿಂಟ್ಸ್ ಒಳಗೆ ಬರಂಗಿಲ್ಲ ರೀ ಡೇಸ್ ಯಾವಾಗಲೂ ಪಾಯಿಂಟ್ಸ್ ಒಳಗೆ ಬರಂಗಿಲ್ಲ. ಈಗ ನೋಡಿರಿ 243.33 ಐತ್ರಿ ಅಂದರೆ 0.5ಕ್ಕಿಂತ ಕಮ್ಮಿ ಐತ್ರಿ 0.5ಕ್ಕಿಂತ ಕಮ್ಮಿ ಐತ್ರಿ 0.5ಕ್ಕಿಂತ ಕಮ್ಮಿ ಬಂದರೆ ರೌಂಡ್ ಅಪ್ ಮಾಡಕ್ಕೆ ಬರಂಗಿಲ್ಲ 0.5ಕ್ಕಿಂತ ಜಾಸ್ತಿ ಬಂದರೆ ರೌಂಡ್ ಅಪ್ ಮಾಡಕ್ಕೆ ಬರ್ತೈತೆ ರೀ. ಈಗ ಏನು ರೀ 243 ಏನು 244 ತೊಗೋಬೇಕಾ 243 ತೊಗೋಬೇಕು ಯಾಕಂದರೆ 0.5ಕ್ಕಿಂತ ಕಮ್ಮಿ ಐತ್ರಿ 243 ಡೇಸ್ 243 ಡೇಸ್ ಇದು ನಿಮ್ದು ಏನು ರೀ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಐ ಹೋಪ್ ಯು ಅಂಡರ್ಸ್ಟ್ಯೂಡ್. ಡೀಪ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಟೈಮ್ ಇಲ್ಲ ನಾಳೆ ಎಕ್ಸಾಮ್ ಐತ್ರಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ಮತ್ತೆ ಎಕ್ಸ್ಟ್ರಾ ತೊಗೊಬಿಡ್ತೀನಿ ರೀ ಡೀಪ್ ಆಗಿ ಹೋಗ್ಬಿಡ್ತೀನಿ ನಾನು ಅದಕ್ಕೆ ಆಗಂಗಿಲ್ಲ ಎಷ್ಟು तगोरी समझ में आप लोगों को उन्हें क्या पूछ रहा तुम्हारे को मालूम करने के लिए डेटर्स टर्न ओवर रेशो मालूम करने के लिए आपको पूछ रहा. इसीलिए डेटर्स टर्न ओवर रेशो इज इक्वल टू क्रेडिट सेल्स डिवाइडेड बाय एवरेज डेटर्स. सबसे पहले क्या मालूम करना क्रेडिट सेल्स इज इक्वल टू टोटल सेल्स माइनस कैश सेल्स करके है. टोटल सेल्स कितना है तुम्हारा टोटल सेल्स है 2,20,000 लो यहाँ पे माइनस कैश सेल्स कितना है 40,000 लो यहाँ पे 2,20,000 माइनस 40,000 कितना आंसर आया 1,80,000 ये क्या है क्रेडिट सेल्स. अब क्रेडिट सेल्स के प्लेस पे कितना लिखना भी 1,80,000 लिखना है यहाँ पे डिवाइडेड बाय डालो एवरेज डेटर्स तुम्हारे पास नहीं है मालूम करना एवरेज डेटर्स इज इक्वल टू ओपनिंग डेटर्स प्लस क्लोजिंग डेटर्स डिवाइडेड बाय 2 एक्चुअल फार्मूला है वो तुम्हारा. लेकिन यहाँ पे दिया नहीं ओपनिंग डेटर्स भी दिया ओपनिंग बिल्स रिसीवेबल भी दिया. अब क्या करना है ऐसी कंडीशन में ओपनिंग डेटर्स प्लस ओपनिंग बिल्स रिसीवेबल प्लस क्लोजिंग डेटर्स प्लस क्लोजिंग बिल्स रिसीवेबल. अगर बिल्स रिसीवेबल नहीं दिया तो छोड़ना उसको डिवाइडेड बाय 2 किसको छोड़ना बिल्स रिसीवेबल को छोड़ना ओपनिंग प्लस क्लोजिंग डिवाइडेड बाय 2 ओपनिंग डेटर्स प्लस क्लोजिंग डेटर्स डिवाइडेड बाय 2 करना. बिल्स रिसीवेबल भी दिया ओपनिंग डेटर्स प्लस ओपनिंग बीआर प्लस क्लोजिंग डेटर्स प्लस क्लोजिंग बीआर ऐसा करना इसको हुआ नहीं डिवाइड बाय 2. ओपनिंग डेटर्स कितना है 1,20,000 प्लस क्लोजिंग ओपनिंग बीआर कितना है 60 प्लस
क्लोजिंग डेटर्स है 20 प्लस क्लोजिंग बी आर है 40 डिवाइड बाई 2 करो, कितना आता 1,80,000 इसका प्लस इसका 60 डिवाइड बाई 2 करो, कितना आता 2,40,000/2, 2,40,000/2 करो कितना आंसर आता है 1,20,000। इसको क्या बोलते हैं हमें एवरेज डेटर्स। अब एवरेज डेटर्स के प्लेस पे कितना लिखना अमाउंट है 1,20,000 लिखो यहाँ पे 1,80,000 डिवाइडेड बाई 1,20,000 आंसर कितना है तुम्हारा 1.5। यहाँ पे क्या है बीच में टर्नओवर करके है, टर्नओवर का मतलब क्या है बाजू में आंसर के बाजू में क्या लगाना साइड में टाइम्स करके डालना, टाइम्स हुआ यहाँ पे डीटीआर मेरा तुम्हारे को। नेक्स्ट तुम्हारे को क्या पूछ रहा हूँ एवरेज कलेक्शन पीरियड इन डेज करके पूछ रहा। एवरेज कलेक्शन पीरियड डेटर्स क्या हमारे कस्टमर्स है, उनको हम लोग क्या करते हैं सेल करते हैं, सेल करने के बाद उनके पास अमाउंट कलेक्ट करना में कलेक्ट, उसको क्या बोलते हैं एवरेज कलेक्शन पीरियड बोलते हैं। एवरेज कलेक्शन पीरियड इन डेज, डेज में पूछा हमारे को डेज में इज इक्वल टू नंबर ऑफ डेज इन अ ईयर। यहाँ पे डेज पूछा तो नंबर ऑफ डेज इन अ ईयर, इन अ ईयर। यहाँ पे मंथ्स पूछा तो नंबर ऑफ मंथ्स इन अ ईयर। यहाँ पे वीक्स पूछा तो नंबर ऑफ वीक्स इन अ ईयर। यहाँ पे क्वार्टर्स पूछा तो नंबर ऑफ क्वार्टर्स इन अ ईयर डिवाइडेड बाय डीटीआर, डिवाइडेड बाय डीटीआर फिक्स है दो फॉर्मूला। नंबर ऑफ डेज के बारे में कुछ दिया कहीं नहीं, अज्यूम 360 डेज लो, अज्यूम 365 डेज लो करके कुछ भी नहीं दिया। तो नॉर्मली एक ईयर में कितने डेज रहते हैं 365, इसलिए नंबर ऑफ डेज इन अ ईयर कितने 365 डिवाइडेड बाय डीटीआर। कहाँ पे डीटीआर ये वाला डेटर्स टर्नओवर रेशियो कितना है 1.5, 1.5 यहाँ पे ले लो, हो गया 365 डिवाइडेड बाय 1.5 कितना होता है 243.33। यहाँ पे आंसर 243 के बाद 0.5 से ज्यादा नहीं है, 0.5 से कम है तो राउंड अप कर नहीं सकते इसको, 0.5 से ज्यादा है तो राउंड अप कर सकते हैं इसको। अभी कितना है 243.33 मतलब 0.5 से कम है इसलिए 243 डेज। ये तुम्हारा क्या हुआ 5 मार्क्स का फर्स्ट क्वेश्चन हुआ। ओके, आई होप यू अंडरस्टूड, टेक द स्क्रीनशॉट ऑफ दिस। ಹಾಂ ಈಗ ಬರ್ರಿಪ್ಪ, ಈಗ ಕ್ವಶನ್ ನಂಬರ್ ಇದು ಸೇಮ್ ಕ್ವಶನ್ ರೀಪ್ಪ, ಕ್ವಶನ್ ನಂಬರ್ 1 ಚೇಂಜ್ ಮಾಡ್ತೀನಿ, ಕ್ವಶನ್ ನಂಬರ್ 2 ಅಂತ ಮಾಡ್ಬಿಡ್ತೀನಿ ನಾನು, ಕ್ವಶನ್ ನಂಬರ್ 2 ಈಗ ಬರ್ರಿ ಕ್ಯಾಲ್ಕುಲೇಟ್ ಡೆಟರ್ಸ್ ಟರ್ನ್ ಓವರ್ ರೇಷೋ ಅಲ್ಲ, ಅದು ಡೆಟರ್ಸ್ ರಫ್ ಮಾಡಿ ನಾನು ಏನು ಮಾಡ್ತೀನಿ ರೀ ಇಲ್ಲೇ ಕ್ರೆಡಿಟರ್ಸ್, ಏನು ಮಾಡ್ತೀನಿ ರೀ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ ಆ್ಯಂಡ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್। ಈಗ ಆವ್ರೇಜ್ ಪೇಮೆಂಟ್ ಪೀರಿಯಡ್, ಕ್ರೆಡಿಟರ್ಸ್ಗೆ ನಾವು ಏನು ಮಾಡ್ಬೇಕು ರೀ ಪೇಮೆಂಟ್ ಮಾಡ್ಬೇಕು, average payment period in a days. Okay, opening debtors ಐತ್ರಿ ಇಲ್ಲೇ debtors ರಫ್ ಮಾಡಿ ನಾ ಏನು ಮಾಡ್ಬಿಡ್ತೀನಿ ರೀ ಇಲ್ಲೇ ಓಪನಿಂಗ್ ಕ್ರೆಡಿಟರ್ಸ್। ಈಗ ಓಪನಿಂಗ್ ಬಿ ಆರ್ ಐತ್ರಿ ಬಿಲ್ಸ್ ರಿಸೀವಬಲ್, ಈಗ ನಾ ಏನು ಮಾಡ್ಬಿಡ್ತೀನಿ ರೀ ಬಿ ಪಿ ಬಿಲ್ಸ್ ಪೇಯಬಲ್, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್। ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಬಿಲ್ಸ್ ಪೇಯಬಲ್ ಮಾಡ್ಬೇಕು। ಟೋಟಲ್ ಸೇಲ್ಸ್ ಐತ್ರಿ ಈಗ ಟೋಟಲ್ ಪರ್ಚೇಸಸ್, ಟೋಟಲ್ ಸೇಲ್ಸ್ ಪ್ಲೇಸ್ ಅಲ್ಲಿ ಟೋಟಲ್ ಪರ್ಚೇಸಸ್, ಈಗ ಕ್ಯಾಶ್ ಸೇಲ್ಸ್ ಐತ್ರಿ ಈಗ ಕ್ಯಾಶ್ ಪರ್ಚೇಸಸ್। ಹಾಂ ಆತಲ್ರಿ, ಬರ್ರಿ ಈಗ ನೋಡೋಣ್ರಿ। ಹಾಂ ಸೇಮ್ ಏನು ಕಡೆ ಈಗ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ ಅಂತ ಕೇಳ್ರಿ ನಿಮಗೆ, ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ ಬರ್ರಿ। ಈಗ ಕ್ರೆಡಿಟರ್ಸ್ ಬರಿಬೇಕಲ್ಲ, ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ ಇಸ್ ಈಕ್ವಲ್ ಟು ಇಲ್ಲೇ ಕ್ರೆಡಿಟ್ ಸೇಲ್ಸ್ ಐತ್ರಿ ಈಗ ಏನು ಬರಬೇಕು ಈಗ ಪರ್ಚೇಸಸ್ ಬರ್ಬೇಕ್ರಿ, ಯಾಕಂದರೆ ಕ್ರೆಡಿಟರ್ಸ್ ಅವ್ರದ್ದು ಈಗ ಏನು ಬರ್ಬೇಕ್ರಿ ಈಗ ಕ್ರೆಡಿಟ್ ಪರ್ಚೇಸಸ್, ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟ್ ಪರ್ಚೇಸಸ್ ಬರ್ಬೇಕು ಡಿವೈಡೆಡ್ ಬೈ ಆವ್ರೇಜ್ ಡೆಟರ್ಸ್, ಈಗ ಆವ್ರೇಜ್ ಕ್ರೆಡಿಟರ್ಸ್। ಹಾಂ ಈಗ ಮಾಡ್ರಿ ಕ್ರೆಡಿಟ್ ಪರ್ಚೇಸಸ್ ಎಷ್ಟು ರೀ, ಕ್ರೆಡಿಟ್ ಪರ್ಚೇಸ್ ಎಲ್ಲೈತ್ರಿಪ್ಪ ಅದು ಮಾಡ್ಬೇಕು। ಹಾಂ ಈಗ ಬರ್ರಿ ಇಲ್ಲೇ ಕ್ರೆಡಿಟ್ ಸೇಲ್ಸ್ ಐತ್ರಿ ಇಲ್ಲೇ ಕ್ರೆಡಿಟ್ ಸೇಲ್ಸ್ ಪ್ಲೇಸ್ ಅಲ್ಲೇ ಕ್ರೆಡಿಟ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ ಇಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಈಗ ಟೋಟಲ್ ಪರ್ಚೇಸಸ್ ಮೈನಸ್ ಕ್ಯಾಶ್ ಸೇಲ್ಸ್ ಐತ್ರಿ ಕ್ಯಾಶ್ ಪರ್ಚೇಸಸ್, ಕ್ಯಾಶ್ ಪರ್ಚೇಸಸ್। ಹಾಂ ಈಗ ಮಾಡ್ರಿ
credit purchases is equal to total purchases minus cash purchases. Total purchases ಎಷ್ಟೈತ್ರಿ? ಟೋಟಲ್ ಪರ್ಚೇಸಸ್ 2,20,000 ಮೈನಸ್ ಕ್ಯಾಶ್ ಪರ್ಚೇಸಸ್ 40,000. ಎಷ್ಟು ಬಂತು ರೀ? 1,80,000. ಇದು ಏನ್ರಿ? ಇದು ಕ್ರೆಡಿಟ್ ಪರ್ಚೇಸಸ್. ಕರೆಕ್ಟಾ? ಹಾಂ, ನೆಕ್ಸ್ಟ್ ರೀ, ಇಲ್ಲೇ ಕ್ರೆಡಿಟ್ ಪರ್ಚೇಸಸ್ ಪ್ಲೇಸಲ್ಲಿ ಎಷ್ಟು ಬರೀಬೇಕ್ರಿ? ಈಗ 1,80,000 ಡಿವೈಡೆಡ್ ಬೈ ಇಲ್ಲಿ ಅಮೌಂಟ್ ಎಷ್ಟು ಏನಿತ್ತು? ಇಲ್ಲಿ ಆವ್ರೇಜ್ ಕ್ರೆಡಿಟರ್ಸ್ ಇಲ್ಲೇ ಬರ್ರಿ. ಆವ್ರೇಜ್ ಡೆಟರ್ಸ್ ಪ್ಲೇಸಲ್ಲಿ ಏನು ಬರೀಬೇಕು? ಈಗ ಆವ್ರೇಜ್ ಕ್ರೆಡಿಟರ್ಸ್. ಆವ್ರೇಜ್ ಕ್ರೆಡಿಟರ್ಸ್ ಇಸ್ ಈಕ್ವಲ್ ಟು ಓಪನಿಂಗ್, ಇಲ್ಲೇ ಡೆಟರ್ಸ್ ಐತ್ರಿ. ಈಗ ಏನು ಬರೀಬೇಕ್ರಿ? ಈಗ ಕ್ರೆಡಿಟರ್ಸ್. क्या लिखना है अभी? ओपनिंग क्रेडिटर्स लिखना है तुम्हारे को अभी. ओपनिंग क्रेडिटर्स प्लस ओपनिंग BR मीन्स ओपनिंग बिल्स पेएबल बरबेगी. ओपनिंग बिल्स पेएबल समझ में आया? ओपनिंग बिल्स पेएबल आना भी प्लस क्लोजिंग डेटर्स है भी क्या आना? क्लोजिंग क्रेडिटर्स आना भी. क्लोजिंग क्रेडिटर्स प्लस यहाँ पे क्या है? क्लोजिंग BR है यहाँ पे. अब क्या डालना? क्लोजिंग बिल्स पेएबल डालना. क्लोजिंग बिल्स पेएबल डिवाइडेड बाय 2 करके है. अब डालो यहाँ पे ओपनिंग क्रेडिटर्स कितना है? ओपनिंग क्रेडिटर्स 1,20,000 प्लस ओपनिंग बिल्स पेएबल 60,000. ओके, प्लस क्लोजिंग क्रेडिटर्स कितना है? 20,000. ओके, प्लस क्लोजिंग बिल्स पेएबल 40,000. ओके, 1,20,000 प्लस 60 1,80,000 प्लस 20,000 प्लस 40,000 60,000 डिवाइडेड बाय 2 कितना होता है? सब मिला के ऊपर वाला 2,40,000 डिवाइडेड बाय 2 कितना होता है? 1,20,000. ये क्या है तुम्हारा? एवरेज क्रेडिटर्स. अब एवरेज क्रेडिटर्स के प्लेस पे कितना डालना भी अमाउंट है? 1,20,000 डालो अमाउंट. अब करो इसको 1,80,000 डिवाइडेड बाय 1,20,000 कितना आंसर आता तुम्हारा? 1.5 आता. 1.5 यहाँ पे क्या है? टर्नओवर है. टर्नओवर का मतलब 1.5 टाइम्स. डन हो गया. ನೆಕ್ಸ್ಟ್ ಮುಗಿತ್ರಿ. ಇಲ್ಲ ನೆಕ್ಸ್ಟ್ ಬರ್ರಿಪ್ಪ. ಈಗ ಆವ್ರೇಜ್ ಪೇಮೆಂಟ್ ಪೀರಿಯಡ್, ಈಗ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಇತ್ತು ರೀ ಡೆಟರ್ಸ್ ಟೈಮ್ DTR ಒಳಗೆ. ಈಗ CTR ಒಳಗೆ ಆವ್ರೇಜ್ ಪೇಮೆಂಟ್ ಪೀರಿಯಡ್, ಅದಕ್ಕೆ ಬರೀರಿ ಆವ್ರೇಜ್ ಪೇಮೆಂಟ್ ಪೀರಿಯಡ್. ಆವ್ರೇಜ್ ಪೇಮೆಂಟ್ ಪೀರಿಯಡ್ ಇನ್ ಡೇಸ್ ಸೇಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಅ ಇಯರ್ ಡಿವೈಡೆಡ್ ಬೈ ಈಗ DTR ಅವಾಗ. ಈಗ CTR ಈಗ ಏನ್ರಿ? CTR creditors turnover ratio is equal to number of days in a year 365 divided by CTR ಎಷ್ಟು? CTR creditors turnover ratio 1.5 ತಗೋರಿ. ಎಷ್ಟು ಬಂದ್ರಿ? 243.33 ಅಂದರೆ 243 ಡೇಸ್. ಈ ಥರ ಕಾನ್ಸೆಪ್ಟ್ ಐತೆ ನೋಡ್ರಿಪ್ಪ. DTR debtors turnover ratio, CTR creditors turnover ratio. ಓಕೆ, ಎಷ್ಟು ಡಿಫ್ರೆನ್ಸ್ ಐತ್ರಿ? ಜಾಸ್ತಿ ಏನು ಡಿಫ್ರೆನ್ಸ್ ಅಲ್ಲ ಇಲ್ಲ. ಓಕೆ, ಟೇಕ್ ದಿಸ್ ಶಾರ್ಟ್.